ಎಲ್ಲಿಯ ಪವಿತ್ರ ಗೌಡ, ಎಲ್ಲಿಯ ಸೌಂದರ್ಯ ಜಗದೀಶ್? ಎತ್ತಣಿಂದೆತ್ತ ಸಂಬಂಧ. ಆಕೆಯ ಜೊತೆ ಸ್ನೇಹವೂ ಇರಲಿಲ್ಲ, ಸಿನಿಮಾವನ್ನು ಮಾಡಿರಲಿಲ್ಲ, ಬಿಸ್ನೆಸ್ ಪಾರ್ಟ್ನರ್ ಅಂತೂ ಅಲ್ವೇ ಅಲ್ಲ. ಆದ್ರೂ ಪವಿತ್ರಾಗೆ ಬರೋಬ್ಬರಿ 2 ಕೋಟಿ ಕೊಟ್ಟಿದ್ಯಾಕೆ ಸೌಂದರ್ಯ ಜಗದೀಶ್? ಮನೆ ಖರೀದಿಸಲು ಸಾಕ್ಷಿ ಸಹಿ ಮಾಡಿದ್ದೇಕೆ? ಪವಿತ್ರ ಪಡೆದಿದ್ದ 2 ಕೋಟಿ ಹಣ ವಾಪಸ್ ಸಿಗ್ಲಿಲ್ವಾ? ಪವಿತ್ರಾಗೆ ಕೊಟ್ಟ 2 ಕೋಟಿಗೂ ನಿರ್ಮಾಪಕನ ಆತ್ಮಹತ್ಯೆಗೂ ಲಿಂಕ್ ಇದೆಯಾ? ಇದೇ ಹೊತ್ತಿನ ಫೋಕಸ್ 18 ಪವಿತ್ರ ಸೌಂದರ್ಯ 2 ಕೋಟಿ ರಹಸ್ಯ. ರಾಜ್ಯದಲ್ಲಿ ದಿನಕ್ಕೊಂದು ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇವೆ. ಖ್ಯಾತನಾಮರೇ ಪರಪ್ಪನ ಅಗ್ರಹಾರ ಜೈಲ್ ಸೇರ್ಕೊಳ್ತಾ ಇದ್ದಾರೆ. ರಣರೋಚಕ ರಹಸ್ಯಗಳು ಬಯಲಾಗ್ತಾ ಇದ್ದು, ಹಳೆ ಪ್ರಕರಣಗಳು ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇವೆ. 5-6 ವರ್ಷಗಳ ಹಿಂದಿನ ಘಟನೆಗಳು ಮರುಜೀವ ಪಡೆದುಕೊಂಡು ಮೆಗಾ ಟ್ವಿಸ್ಟ್ ಕೊಡ್ತಾ ಇವೆ. ಕೆಲವು ಪ್ರಕರಣಗಳು ಎಲ್ಲಿಂದ ಮತ್ತೆಲ್ಲಿಗೋ ಲಿಂಕ್ ಆಗಿ ಭಾರೀ ಕುತೂಹಲ ಹುಟ್ಟು ಹಾಕ್ತಾ ಇವೆ. ಅಂಥದ್ದೇ ಒಂದು ಸಸ್ಪೆನ್ಸ್ ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ ನೋಡಿ. 2 ತಿಂಗಳಲ್ಲಿ 2 ಕೋಟಿ ಟ್ರಾನ್ಸ್ಫರ್. ಇದು ಪವಿತ್ರ ಕೋಟ್ಯಾಧಿಪತಿಯಾದ ಕಥೆ. ಸ್ನೇಹಿತೆಯಲ್ಲ, ಪಾರ್ಟ್ನರ್ ಅಲ್ಲ, ಆದ್ರೂ 2 ಕೋಟಿ ಪಡೆದಿದ್ದೇಗೆ ಪವಿತ್ರ? ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ 2 ಕೋಟಿ ಹಣಕ್ಕೂ ಸಂಬಂಧ ಇದೆಯಾ? ಪವಿತ್ರ ಗೌಡ 1 ವರ್ಷದ ಹಿಂದೆ ಈ ಹೆಸರು ಹೇಳಿದ್ರೆ ಯಾರಿದು ಅಂತ ಯೋಚನೆ ಮಾಡ್ತಾ ಇದ್ರೇನು. ಆದರೆ ಈಗ ಇಡೀ ರಾಜ್ಯಕ್ಕೆ ಈ ಹೆಸರು ಚಿರಪರಿಚಿತ. ಟಿವಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಈ ಹೆಸರು ಭಾರೀ ಸದ್ದು ಮಾಡ್ತಾ ಇದೆ. ಪವಿತ್ರ ಗೌಡ ಅಂದ್ರೆ ಈಗ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ. ಆದರೆ ಈ ಪವಿತ್ರ ಗೌಡ 6-7 ವರ್ಷಗಳ ಹಿಂದೆ ಏನೆಲ್ಲ ಮಾಡಿದ್ರು, ಯಾರೆಲ್ಲರ ಜೊತೆ ವ್ಯವಹಾರ ಇಟ್ಟುಕೊಂಡಿದ್ರು, ಅವರು ದಿಢೀರಂತ ಕಾರು ಬಂಗ್ಲೆ ತಗೊಂಡಿದ್ದು ಹೇಗೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಆ ದಿಢೀರ್ ಶ್ರೀಮಂತಿಕೆಯ ರಹಸ್ಯ ಈಗ ಬಯಲಾಗಿದೆ. ರೇಣುಕಾಸ್ವಾಮಿ ಹಲ್ಲೆ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಅವರು ಜೈಲು ಸೇರಿದ ನಂತರ ಅವರಿಗೆ ಸಂಬಂಧಪಟ್ಟ ವಿಚಾರಗಳು ಸಾಕಷ್ಟು ಸದ್ದು ಮಾಡ್ತಾ ಇದ್ದು, ಅದರಲ್ಲಿ ಪವಿತ್ರ ಗೌಡ ಅವರ ಬಂಗಲೆ, ಅವರ ಕಾರು, ಅವರ ಬೊಟೀಕ್, ಅವರ ಐಷಾರಾಮಿ ಜೀವನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಸಿನಿಮಾ ಮಾಡಿದ ಪವಿತ್ರ ದಿಢೀರಂತ ಇಷ್ಟೊಂದು ಶ್ರೀಮಂತೆಯಾಗಿದ್ದು ಹೇಗೆ? ಕೆಲವೇ ವರ್ಷಗಳ ಹಿಂದೆ ಆಟೋದಲ್ಲಿ ಓಡಾಡ್ತಾ ಇದ್ದವಳು ಐಷಾರಾಮಿ ಕಾರುಗಳನ್ನು ಖರೀದಿಸಿದ್ದು ಹೇಗೆ ಅನ್ನೋ ಚರ್ಚೆಗಳು ಆಗ್ತಾ ಇವೆ. ಪವಿತ್ರ ಗೌಡ ಆದಾಯದ ಮೂಲ ಈಗ ಎಲ್ಲರನ್ನ ಯೋಚಿಸುವಂತೆ ಮಾಡಿದೆ. ಯಾಕಂದ್ರೆ ಪವಿತ್ರ ಗೌಡ ಹುಟ್ಟುತ್ತಲೇ ಶ್ರೀಮಂತಳಲ್ಲ. ಗಂಡನಿಂದ ಡೈವೋರ್ಸ್ ಪಡೆದ ಪವಿತ್ರ ಅವರಿಂದ ಬಿಡಿಗಾಸನ್ನೂ ಪಡೆದಿಲ್ಲ. ಇನ್ನು ನಟಿ ಅನ್ನಿಸ್ಕೊಳ್ಳೋ ಪವಿತ್ರ ಮಾಡಿದ್ದು 3 ಮತ್ತೊಂದು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು. ಆದ್ದರಿಂದ ಅವರು ದಿನನಿತ್ಯದ ಖರ್ಚುಗಳಿಗೂ ಹಣ ಸಿಕ್ಕಿಲ್ಲ. ಆದರೆ ಆಕೆ ಚಿತ್ರರಂಗದಲ್ಲಿ ದೊಡ್ಡ ಸಾಧನೆ ಮಾಡದಿದ್ದರೂ ಆಕೆಯ ನಿವ್ವಳ ಆಸ್ತಿ ಮೌಲ್ಯ 10 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ ಅಂತ ವರದಿಯಾಗಿದೆ. RR ನಗರದಲ್ಲಿ 3 ಮಹಡಿಯ ಡ್ಯೂಪ್ಲೆಕ್ಸ್ ಮನೆ ಇದೆ. ಇದರ ಜೊತೆಗೆ ಒಂದು ತೋಟದ ಮನೆ, ರೇಂಜ್ ರೋವರ್ ಮತ್ತು ಓಕ್ಸ್ ವ್ಯಾಗನ್ ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ. ರೆಡ್ ಕಾರ್ಪೆಟ್ ಎಂಬ ಹೆಸರಿನ ಬೊಟಿಕ್ ನಡೆಸುತ್ತಾರೆ. ಇದರ ಜೊತೆಗೆ ಹಲವು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಸಿನಿಮಾ ಮಾಡಿದ್ರೆ ದುಡ್ಡು ಬರುತ್ತೆ ನಿಜ, ಆದರೆ ಸಿನಿಮಾಗಳು ಸೂಪರ್ ಹಿಟ್ ಆಗಿ ಸ್ಟಾರ್ಡಮ್ ಬಂದಾಗ ಮಾತ್ರ ಕೋಟಿಗಳನ್ನ ನೋಡೋಕೆ ಸಾಧ್ಯ. ಇನ್ನು ಪವಿತ್ರ ಗೌಡ ಅಂತಹ ನಟಿಯರು ಕನ್ನಡ ಚಿತ್ರರಂಗದಲ್ಲಿ ಸಾವಿರಗಳ ಸಂಖ್ಯೆಯಲ್ಲಿದ್ದು ಅವರೆಲ್ಲ ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಕಟ್ಟೋದಕ್ಕೂ ಪರದಾಡ್ತಾ ಇದ್ದಾರೆ. ಆದರೆ ಪವಿತ್ರ ಮಾತ್ರ ಸಿನಿಮಾಗಳನ್ನು ಮಾಡೋದು ನಿಲ್ಲಿಸಿದ ಮೇಲೆಯೂ ಕೋಟಿ ಕೋಟಿ ವ್ಯವಹಾರ ನಡೆಸಿ ಈಗ ಕೋಟ್ಯಾಧಿಪತಿಯೇ ಆಗಿದ್ದಾರೆ. ಅವರು ಕೋಟ್ಯಾಧಿಪತಿ ಆಗಿದ್ದು ದರ್ಶನ್ ಅವರ ಕೃಪಾ ಕಟಾಕ್ಷದಿಂದಲೇ ಅಂತ ಸಾಕಷ್ಟು ಮಂದಿ ನಂಬಿದ್ದಾರೆ. ಸದ್ಯ ದರ್ಶನ್ ಜೊತೆಗೂಡಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಆತನ ಸಾವಿಗೆ ಕಾರಣ ಆಗಿರೋ ಆರೋಪದಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡ ಬಗ್ಗೆ ಒಂದು ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಅವರು ದಿಢೀರಂತ ಕೋಟ್ಯಾಧಿಪತಿ ಆಗಿದ್ದು ಹೇಗೆ, ಅವರಿಗೆ 3 ಅಂತಸ್ತಿನ ಮನೆ ಸಿಕ್ಕಿದ್ದು ಹೇಗೆ ಎಂಬ ರಹಸ್ಯ ಬಯಲಾಗಿದೆ. ಪವಿತ್ರ ಗೌಡಗೆ 2 ಕೋಟಿ ಹಣ ಕೊಟ್ಟಿದ್ದ ಸೌಂದರ್ಯ ಜಗದೀಶ್. ಪವಿತ್ರ ಗೌಡ ಜೈಲು ಸೇರಿದ ನಂತರ ಆಕೆಯ ಬಗ್ಗೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದ್ದು ಆಕೆಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ 2 ಕೋಟಿ ಹಣವನ್ನ ತಮ್ಮ ಬ್ಯಾಂಕ್ ಖಾತೆಯಿಂದ ವರ್ಗಾವಣೆ ಮಾಡಿದ್ರು ಅನ್ನೋ ವಿಚಾರ ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಮನೆ ತೆಗೆದುಕೊಳ್ಳುವಾಗ ಸೌಂದರ್ಯ ಜಗದೀಶ್ ಅವರೇ ಸಾಕ್ಷಿ ಸಹಿಯನ್ನೂ ಮಾಡಿದ್ರು ಅಂತ ಗೊತ್ತಾಗಿದೆ. ಆದರೆ ಪವಿತ್ರ ಗೌಡಗೂ ಸೌಂದರ್ಯ ಜಗದೀಶ್ಗೂ ಕೋಟಿಗಳ ಲೆಕ್ಕದಲ್ಲಿ ವ್ಯವಹಾರ ಮಾಡುವಷ್ಟು ಸ್ನೇಹ ಸಲುಗೆ ಆಗಿದ್ದು ಹೇಗೆ ಅನ್ನೋದು ಈಗ ಎಲ್ಲರನ್ನ ಕಾಡ್ತಾ ಇರೋ ಪ್ರಶ್ನೆ. ಪವಿತ್ರ ಗೌಡ ಹುಟ್ಟು ಶ್ರೀಮಂತೆಯೂ ಅಲ್ಲ, ಬಿಸ್ನೆಸ್ ಮಾಡಿ ಕೋಟಿ ಕೋಟಿ ಗಳಿಸಿದ್ದೂ ಅಲ್ಲ. ಆಕೆಗೆ ಸೌಂದರ್ಯ ಜಗದೀಶ್ 2 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದು ಅದೇ ಹಣದಲ್ಲಿ ಆಕೆ ಐಷಾರಾಮಿ ಬಂಗಲೆಯನ್ನ ತೆಗೆದುಕೊಂಡಿದ್ದಾಳೆ ಅಂತ ಗೊತ್ತಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತವನ್ನ ಪವಿತ್ರಾಗೆ ಯಾಕೆ ಕೊಟ್ರು, ಸಾಲವಾಗಿ ಕೊಟ್ರಾ ಅಥವಾ ಯಾವ ಆಧಾರದ ಮೇಲೆ ಕೊಟ್ರು, ಅದನ್ನ ಪವಿತ್ರ ಗೌಡ ವಾಪಸ್ ಕೊಟ್ಲಾ ಇಲ್ವಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಪವಿತ್ರ ಗೌಡಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ 2 ಬಾರಿ ಹಣ ವರ್ಗಾವಣೆ ಮಾಡಿದ್ದು 2017ರಲ್ಲಿ ನವೆಂಬರ್ 11ರಂದು ಮೊದಲ ಬಾರಿ 1 ಕೋಟಿ ಹಣ ಟ್ರಾನ್ಸ್ಫರ್ ಮಾಡಿದ್ರು. ನಂತರ 2018ರ ಜನವರಿ 23ರಂದು ಮತ್ತೊಮ್ಮೆ 1 ಕೋಟಿ ಹಣ ಕಳಿಸಿದ್ರು. ರಾಜಾಜಿನಗರ TGMC ಬ್ಯಾಂಕ್ನಿಂದ ಈ ಹಣ ವರ್ಗಾವಣೆಯಾಗಿತ್ತು. ನಿರ್ಮಾಪಕ ಸೌಂದರ್ಯ ಜಗದೀಶ್ 2 ಕೋಟಿ ಹಣವನ್ನ ಒಂದೇ ಬಾರಿಗೆ ಟ್ರಾನ್ಸ್ಫರ್ ಮಾಡಿಲ್ಲ. 2017ರ ನವೆಂಬರ್ನಲ್ಲಿ 1 ಕೋಟಿ ಮತ್ತು 2 ತಿಂಗಳ ನಂತರ 1 ಕೋಟಿ ಹಣವನ್ನ ಪವಿತ್ರ ಗೌಡ ಖಾತೆಗೆ ವರ್ಗಾವಣೆ ಮಾಡಿದ್ರು. ಇದೇ ಹಣದಲ್ಲಿ ಪವಿತ್ರ ಗೌಡ ರಾಜರಾಜೇಶ್ವರಿ ನಗರದ ನಿವಾಸವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದ ಜಗದೀಶ್ ಪವಿತ್ರ ಗೌಡ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದ್ರಾ ಅಥವಾ 2 ಕೋಟಿಯನ್ನ ಪವಿತ್ರ ಗೌಡಗೆ ಸಾಲ ಕೊಟ್ಟಿದ್ರಾ ಅನ್ನೋದು ಈಗ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ 2 ಕೋಟಿ ಹಣ ಕೊಟ್ಟಿದ್ದು ಆಕೆ ಮನೆ ಕೊಂಡುಕೊಳ್ಳುವಾಗ ಸಾಕ್ಷಿ ಸಹಿ ಮಾಡಿದ್ದು. ಇದನ್ನೆಲ್ಲ ಪಕ್ಕಕ್ಕಿಟ್ರೆ 2 ತಿಂಗಳ ಹಿಂದಷ್ಟೇ ನಿರ್ಮಾಪಕ ಸೌಂದರ್ಯ ಜಗದೀಶ್ ತನ್ನ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿದ್ರು. ಸಾಲಗಾರರ ಕಿರುಕುಳದಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ರಿಯಲ್ ಎಸ್ಟೇಟ್ ವ್ಯವಹಾರ, ಬೇಜಾನ್ ಆಸ್ತಿ, ಬೆಂಗಳೂರಿನಲ್ಲಿ ಪಬ್
ಇಷ್ಟೆಲ್ಲ ಇದ್ರೂ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿದ್ವು. ಈಗ ನಿರ್ಮಾಪಕನ ಆತ್ಮಹತ್ಯೆಗೂ ಪವಿತ್ರಾಗೆ ಕೊಟ್ಟ 2 ಕೋಟಿಗೂ ಸಂಬಂಧ ಇದೆಯಾ ಎಂಬ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಸೌಂದರ್ಯ ಜಗದೀಶ್ ಕೊಟ್ಟಿದ್ದ ಹಣದಲ್ಲೇ ಪವಿತ್ರ ಮನೆ ಖರೀದಿ. ಹಣ ಪಡೆದು 7 ವರ್ಷಗಳಾದರೂ ವಾಪಸ್ ಕೊಡ್ಲಿಲ್ವಾ ಪವಿತ್ರ ಗೌಡ? ಪವಿತ್ರ ಗೌಡಗೆ 2017 ಮತ್ತು 2018ರಲ್ಲಿ ನಿರ್ಮಾಪಕ ಜಗದೀಶ್ 2 ಕೋಟಿ ಹಣವನ್ನ ಕೊಟ್ಟಿದ್ರು. ಆ ಹಣದಲ್ಲೇ 2018ರಲ್ಲಿ ಪವಿತ್ರ ಗೌಡ ರಾಜರಾಜೇಶ್ವರಿ ನಗರದಲ್ಲಿ 1.75 ಕೋಟಿಗೆ ಮನೆಯನ್ನ ಖರೀದಿಸಿದ್ರು. ರಾಮಮೂರ್ತಿ ನಾಯ್ಡು ಅನ್ನೋರಿಂದ ಬಂಗಲೆ ಖರೀದಿಸಿದ್ದ ಪವಿತ್ರ ಗೌಡ ಸೇಲ್ ಡೀಡ್ನಲ್ಲಿ ಸೌಂದರ್ಯ ಜಗದೀಶ್ ಅವರಿಂದ ಸಾಕ್ಷಿಯಾಗಿ ಸೈನ್ ಮಾಡಿಸಿದ್ರು. ಆ ರೀತಿ ಪವಿತ್ರ ಗೌಡಗೆ ಮನೆ ಕೊಂಡುಕೊಳ್ಳಲು ನೆರವಾಗಿದ್ರು ಸೌಂದರ್ಯ ಜಗದೀಶ್. ಆದರೆ ಪವಿತ್ರ ಗೌಡ ಅಕೌಂಟ್ಗೆ ಹೋಗಿದ್ದ ಆ 2 ಕೋಟಿ ರೂಪಾಯಿ ಮತ್ತೆ ಜಗದೀಶ್ಗೆ ವಾಪಸ್ ಆಗಿಲ್ಲ. ಹಣ ಕೊಟ್ಟಿದ್ದಕ್ಕೆ ದಾಖಲೆಗಳು ಸಿಕ್ಕಿದೆ, ಆದರೆ ಹಣ ವಾಪಸ್ ಬಂದ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಹಾಗಾಗಿ ಪವಿತ್ರ ಗೌಡ ಪಡೆದುಕೊಂಡಿದ್ದ 2 ಕೋಟಿ ಹಣ ಈವರೆಗೂ ವಾಪಸ್ ಬಂದಿಲ್ಲ ಅಂತಲೇ ಹೇಳಲಾಗ್ತಿದೆ. ಸೌಂದರ್ಯ ಜಗದೀಶ್ ನಿರ್ಮಾಪಕ ಮಾತ್ರ ಅಲ್ಲ, ವ್ಯವಹಾರಸ್ಥರೂ ಆಗಿದ್ರು. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಲು ಹಲವರ ಬಳಿ ಸಾಲ ಪಡೆದುಕೊಂಡಿದ್ರು. ಇನ್ನು ಕೆಲವರಿಗೆ ಪವಿತ್ರ ಗೌಡ ಅಂಥವರಿಗೆ ಸಾಲ ಕೊಟ್ಟಿದ್ರು. ಅವರು ಕಷ್ಟದಲ್ಲಿದ್ದಾಗ ಜಗದೀಶ್ ಸಾಲ ಕೊಟ್ಟವರು ಕಿರುಕುಳ ಕೊಟ್ಟಾಗ ಸರಿಯಾದ ಸಮಯದಲ್ಲಿ ಅವರಿಗೆ ಹಣ ಸಿಕ್ಕಿಲ್ಲ. ಇವರಿಂದ ಪಡೆದವರು ಸಾಲ ವಾಪಸ್ ಕೊಟ್ಟಿಲ್ಲ. ಹಾಗಾಗಿ ಸಾಲಗಾರರ ಕಾಟ ತಡೆಯಲಾಗದೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. 29th ಪೂಜೆ ಇದೆ ಅವ್ರದ್ದು, ನಮ್ಮ ಯಜಮಾನ್ರದ್ದು. ಹಾಗಾಗಿ ಮತ್ತು ಜೂನ್ 3ಗೆ ಅವ್ರ ಬರ್ಡೇ ಇದೆ, ಒಂದು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಹಳೆ ಬಟ್ಟೆಗಳು ಬಿಡಬೇಕು 1-2 ಅಂತ ಹೇಳಿದ್ರು. ಹಂಗಾಗಿ ನಾನು ವಾಲ್ಡ್ರಪ್ ತೆಗೆದಾಗ ನನಗೆ ಒಂದು ಡೆತ್ ನೋಟ್ ಸಿಕ್ಕಿದೆ. ಆ ಡೆತ್ ನೋಟ್ ಸಿಕ್ಕಾದ್ಮೇಲೆ ನನಗೂ ತುಂಬ ಶಾಕ್ ಆಯಿತು. ಅವ್ರ ಪಾರ್ಟ್ನರ್ಸಿಂದ ಮೋಸ ಆಗಿದೆ. VS ಸುರೇಶು ಹೊಂಬಣ್ಣ ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಷನ್ಸ್ ಪಾರ್ಟ್ನರ್ಸು. ಇವರು ಅವ್ರನ್ನ ತುಂಬ ನಂಬಿಟ್ಟಿದ್ದಾರೆ. ನಂಬಾದ್ಮೇಲೆ ಅವರು ಫೋರ್ಜರಿ ಮಾಡಿದ್ದಾರೆ, ಖಾಲಿ ಪೇಪರ್ಸ್ ಸೈನ್ ಹಾಕ್ಸ್ಕೊಂಡಿದ್ದಾರೆ, ದುಡ್ಡೆಲ್ಲ ತಿಂದಾಕ್ಬಿಟ್ಟು ಲಾಸ್ ಅಂತ ತೋರಿಸಿದ್ದಾರೆ. ಇವೆಲ್ಲ ಮಾಡಿ ಅವ್ರಿಗೆ ತುಂಬ ಕಿರುಕುಳ ಕೊಟ್ಟಿದ್ದಾರೆ ಸರ್. ಅವ್ರು ಅದರಿಂದನೇ ಮಾಡ್ಕೊಂಡಿರೋದು ಸರ್. ಹಂಗಾಗಿ ನಾನು ನ್ಯಾಯ ಬೇಕು ಅಂತ ನಾನು ಡೆತ್ ನೋಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅವ್ರು ಫೋರ್ಜರಿ ಮಾಡಿರೋದು ಅದನ್ನೆಲ್ಲ ನಾನು ತೊಗೊಂಡೋಗಿ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಎಸ್, ಗಂಡನ ಜೊತೆ ಬಿಸ್ನೆಸ್ ಪಾರ್ಟ್ನರ್ಗಳಾಗಿದ್ದವರೇ ಕಿರುಕುಳ ಕೊಟ್ಟಿದ್ರು, ಹಣಕ್ಕಾಗಿ ಒತ್ತಾಯ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದ್ರು ಅಂತ ಅವರ ಪತ್ನಿ ಆರೋಪಿಸಿದ್ದಾರೆ. ಡೆತ್ ನೋಟ್ನಲ್ಲೂ ಸೌಂದರ್ಯ ಜಗದೀಶ್ ಅದನ್ನ ಮೆನ್ಷನ್ ಮಾಡಿದ್ದಾರಂತೆ. ಆದರೆ ಪವಿತ್ರ ಗೌಡಗೆ 2 ಕೋಟಿ ಕೊಟ್ಟ ವಿಚಾರ ಮಾತ್ರ ಅವರು ಸತ್ತ ಸಂದರ್ಭದಲ್ಲೂ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಆ 2 ಕೋಟಿಯ ಬಗ್ಗೆ ಸೌಂದರ್ಯ ಜಗದೀಶ್ ಅವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸೌಂದರ್ಯ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಇದೆ, ಅದೆಲ್ಲ ಕೊಟ್ಟಿದ್ದೀವಿ, ಸ್ಟೇಷನ್ಗೆ ಕೊಟ್ಟಿದ್ದೀವಿ ಸರ್, ಅಲ್ಲಿ ಏನೇ ಬಿಸ್ನೆಸ್ ಮಾಡಿದ್ರು ನಮಗೆ ಗೊತ್ತಿರೋ ಪ್ರಕಾರ ಅಪ್ಪ ಮನೇಲಿ ಚರ್ಚೆ ಮಾಡ್ತಿದ್ರು. ಸೊ ಈ ಒಂದು ಕಿರುಕುಳದ ಬಗ್ಗೆ, ಈ ಒಂದು ಲಾಸ್ ಬಗ್ಗೆ ಏನು ಮೆನ್ಷನ್ ಯಾವತ್ತೂ ಕೂಡ ಮನೇಲಿ ಮಾತಾಡಿರ್ಲಿಲ್ವಾ? ಕಾಮನ್ ಆಗಿ ಹೇಳೋಗು, ಅಯ್ಯೋ ಮೋಸ ಮಾಡಿಬಿಟ್ರು ಬಿಡು ದುಡ್ಕೊಳ್ಳೋಣ ಅಂತ ಹೇಳೋಗು, ಬಟ್ ಅದು ಈ ಸ್ಟೇಜ್ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಏನು ಹೇಳ್ತೀರಾ? ದುಡ್ಡು ಎಷ್ಟೇ ಹೋದ್ರೂ ಕೂಡ ಸಂಪಾದನೆ ಮಾಡೋದು ವ್ಯಕ್ತಿ ಹೋಗಿದ್ದಾರೆ. ದುಡ್ಡು ಏನಾದರೂ ಹೋಗ್ಲಿ, ನಮ್ಗೆ ಅದಂತೆ ನಮ್ಗೆ ಇದಿಲ್ಲ, ಬಟ್ ನನ್ನ ತಂದೆ ನಂಗೆ ವಾಪಸ್ ತಂದು ಕೊಡೋಕ್ಕಾಗಲ್ಲ ಸರ್. ಹೇಗಿರುತ್ತೆ ನಿಮ್ಮ ಕಾನೂನು ಹೋರಾಟ? ನಿಮ್ಮ ತಂದೆಯವರ ಬಿಸ್ನೆಸ್ ಪಾರ್ಟ್ನರ್ಗಳ ವಿರುದ್ಧ ಹೇಗಿರುತ್ತೆ ನಿಮ್ಮ ಮುಂದಿನ ನಡೆಗಳು? ಇಲ್ಲ ಸರ್, ನಮ್ಮ ಅಪ್ಪನ ಸಾವಿಗೆ ನಮಗೆ ನ್ಯಾಯ ಬೇಕು ಸರ್, ಅಷ್ಟೇ. ಅದು ಅಲ್ಲಿ ಎಲ್ಲಿ ತನಕ ಹೋದ್ರೂ ಪರವಾಗಿಲ್ಲ, ನಮ್ಮ ಅಪ್ಪನ ಸಾವು ನಮ್ಗೆ ನ್ಯಾಯ ಬೇಕು ಸರ್. ಎಸ್, ಸೌಂದರ್ಯ ಜಗದೀಶ್ ನಂಬಿದವರಿಂದಲೇ ಮೋಸ ಹೋದ್ರು. ಅವರ ಜೊತೆಯಲ್ಲಿದ್ದವರೇ ಅವರಿಗೆ ಮೋಸ ಮಾಡಿದ್ರು. ಆದರೆ ಆ ಮೋಸ ಮಾಡಿದವರ ಲಿಸ್ಟ್ನಲ್ಲಿ ಪವಿತ್ರ ಗೌಡಳನ್ನ ಸೇರಿಸಲಾಗಿಲ್ಲ. 2 ಕೋಟಿ ಪಡೆದುಕೊಂಡಿದ್ರು ಇಲ್ಲಿ ಪವಿತ್ರ ಚಾಕಚಕ್ಯತೆಯಿಂದ ಎಸ್ಕೇಪ್ ಆಗಿದ್ದಾರೆ, ಅಥವಾ ಯಾವುದೋ ಒಂದು ಶಕ್ತಿ ಅವರನ್ನ ಸೌಂದರ್ಯ ಜಗದೀಶ್ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳದಂತೆ ತಪ್ಪಿಸಿರಬಹುದು ಅಂತ ಹೇಳಲಾಗುತ್ತೆ. ಸೌಂದರ್ಯ ಜಗದೀಶ್ ಅಂತಿಮ ದರ್ಶನ ಪಡೆದಿದ್ರು ಪವಿತ್ರ. ತಿಥಿ ಕಾರ್ಯಕ್ಕೂ ಆಗಮಿಸಿ ಸಾಂತ್ವನ ಹೇಳಿದ್ರು ಪವಿತ್ರ ಗೌಡ. ಸೌಂದರ್ಯ ಜಗದೀಶ್ ಚಿತ್ರರಂಗದಲ್ಲಿ ಎಲ್ಲರಿಗೂ ಚಿರಪರಿಚಿತರು. ದರ್ಶನ್, ಸುದೀಪ್ ಸೇರಿದಂತೆ ಇವರ ಜೊತೆ ಹಲವು ಸ್ಟಾರ್ ನಟರು ಸ್ನೇಹ ಮಾಡಿದ್ರು. ಹಾಗಾಗಿ ಇವರು ಸತ್ತಾಗ ಇವರನ್ನ ನೋಡೋಕೆ ಸೆಲೆಬ್ರಿಟಿಗಳ ದಂಡೇ ಬಂದಿತ್ತು. ದರ್ಶನ್ ಸಹ ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳಿ ಹೋಗಿದ್ರು. ಆದರೆ ಆಶ್ಚರ್ಯಕರ ವಿಚಾರ ಏನಪ್ಪಾ ಅಂದ್ರೆ, ಇವರ ಜೊತೆ ಒಂದೇ ಒಂದು ಸಿನಿಮಾವನ್ನು ಮಾಡಿರದ ಪವಿತ್ರ ಗೌಡ ಅಂತಿಮ ದರ್ಶನಕ್ಕೆ ಹಾಗೆ ತಿಥಿ ಕಾರ್ಯಕ್ಕೂ ಬಂದು ಜಗದೀಶ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹೋಗಿದ್ರು. 2 ಕೋಟಿಯ ಕಾರಣದಿಂದಲೇ ಅವರು ಅಂದು ಜಗದೀಶ್ ಸಾವಿಗೆ ಸಾಂತ್ವನ ಹೇಳಲು ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ.
ಇನ್ನು ಸೌಂದರ್ಯ ಜಗದೀಶ್ ಜೊತೆ ಆತ್ಮೀಯವಾಗಿದ್ದ ದರ್ಶನ್ ಸಹ ಅಂದು ಅವರ ನಿವಾಸಕ್ಕೆ ಆಗಮಿಸಿ ಸಾಂತ್ವನ ಹೇಳಿದ್ರು. ಅವರ ಮಗನನ್ನ ಮಾತನಾಡಿಸಿ ಹೋಗಿದ್ರು. ಸೌಂದರ್ಯ ಜಗದೀಶ್ ಪುತ್ರ ಸ್ನೇಹಿತ ದರ್ಶನ್ ಅವರನ್ನ ಹಿಡಿದು ಅಪ್ಪ ನಿಮ್ಮ ಸ್ನೇಹಿತ ಬಂದಿದ್ದಾರೆ ಮಾತಾಡಿಸಿ ಅಂತ ಗೋಳಾಡಿದ್ರು. ಎರಡು 2017-18ರಲ್ಲಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ 2 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು. ಆದರೆ ಈ ವರ್ಷ ಏಪ್ರಿಲ್ನಲ್ಲಿ ಹಣಕಾಸು ಸಮಸ್ಯೆಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ರು. ಪವಿತ್ರ ಗೌಡಗೆ ಮನೆ ಕೊಳ್ಳಲು ನೆರವಾಗಿದ್ದ ಜಗದೀಶ್ ಸಾಲಗಾರರಿಗೆ ಹಣ ಹೊಂದಿಸಲಾಗದೆ ಸೂಸೈಡ್ ಮಾಡಿಕೊಂಡಿದ್ರು. ಒಂದು ವೇಳೆ ಅವರು ಕಷ್ಟದಲ್ಲಿದ್ದಾಗ ಪವಿತ್ರ ಗೌಡ ತಾನು ಪಡೆದಿದ್ದ 2 ಕೋಟಿ ಹಣವನ್ನ ವಾಪಸ್ ಕೊಟ್ಟಿದ್ರೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಳ್ತಾ ಇರಲಿಲ್ವೇನೋ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಕಡೆಯಿಂದಲೂ ಜಗದೀಶ್ಗೆ ಸಮಸ್ಯೆ ಉಂಟಾಗಿದೆ. ಅವರ ಆತ್ಮಹತ್ಯೆಗೆ ಈ 2 ಕೋಟಿಯೂ ಕಾರಣವಾಗಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದೆಲ್ಲದರ ಜೊತೆಗೆ ಈ 2 ಕೋಟಿ ವ್ಯವಹಾರದ ಹಿಂದೆ ದರ್ಶನ್ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಪವಿತ್ರ ಸೌಂದರ್ಯ ಜಗದೀಶ್ 2 ಕೋಟಿ ವ್ಯವಹಾರದ ಹಿಂದೆ ದರ್ಶನ್ ಹೆಸರು. ದರ್ಶನ್ ಮೂಲಕವೇ ಸೌಂದರ್ಯ ಜಗದೀಶ್ಗೆ ಪವಿತ್ರ ಪರಿಚಯ ಆಗಿತ್ತ. ದರ್ಶನ್ ಸೂಚನೆ ಮೇರೆಗೆ 2 ಕೋಟಿ ರೂಪಾಯಿ ಸಂಧಾನ ಆಯ್ತಾ? ದರ್ಶನ್, ಸೌಂದರ್ಯ ಜಗದೀಶ್, ಪವಿತ್ರ ಗೌಡ ಆ 2 ಕೋಟಿ ರೂಪಾಯಿ ನಡುವಿನ ಸಂಬಂಧ ಏನು? ಸೌಂದರ್ಯ ಜಗದೀಶ್ ಪವಿತ್ರ ಗೌಡ ವ್ಯವಹಾರದ ಬಗ್ಗೆ ಅವರ ಪತ್ನಿ ಹೇಳಿದ್ದೇನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೊಟ್ಟ ಹಣದಲ್ಲೇ ಪವಿತ್ರ ಗೌಡ ಮನೆ ಖರೀದಿ. ಹಾಗಿದ್ರೆ ದರ್ಶನ್ ದುಡ್ಡಲ್ಲಿ ಪವಿತ್ರ ಮನೆ ಖರೀದಿಸಲಿಲ್ವಾ? ದರ್ಶನ್ ಸ್ನೇಹಿತ ಸೌಂದರ್ಯ ಜಗದೀಶ್ಗೂ ಪವಿತ್ರ ಗೌಡಗೂ ಸಂಬಂಧ ಏನು? 2 ಕೋಟಿ ರೂಪಾಯಿ ವಿಚಾರದಲ್ಲಿ ದರ್ಶನ್ ಹೆಸರು ತಳುಕು ಹಾಕ್ಕೊಳ್ತಾ ಇರೋದು ಯಾಕೆ? ಪವಿತ್ರ ಗೌಡ ಅಕೌಂಟ್ಗೆ 2 ಕೋಟಿ ಹಾಕಿಸಿದ್ದು ದರ್ಶನ್. ಸಾಲ ಕೊಡಿಸಿದ್ರ? ಸಿನಿಮಾಗೆ ಅಡ್ವಾನ್ಸ್ ಅಂತ ತೆಗೆದುಕೊಂಡ್ರ? 2 ಕೋಟಿ, ಪಬ್ ಗಲಾಟೆ, ಸೂಸೈಡ್ ಒಂದಕ್ಕೊಂದು ಲಿಂಕ್ ಇದೆಯಾ? ಪವಿತ್ರ ಗೌಡ ಹೆಸರು ಈಗಷ್ಟೇ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಅದು ಒಂದು ಕೊಲೆ ವಿಚಾರದಲ್ಲಿ. 6-7 ವರ್ಷಗಳ ಹಿಂದೆ ಇವರು ಯಾರು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ದರ್ಶನ್ ಜೊತೆ ಸ್ನೇಹ ಸಂಬಂಧದಲ್ಲಿದ್ದಾರನ್ನೋದು ಆಗ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಆಗಲೇ ಪವಿತ್ರ ಗೌಡ ಅಕೌಂಟ್ಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಬರೋಬ್ಬರಿ 2 ಕೋಟಿ ರೂಪಾಯಿ ಹಾಕಿದ್ರು. ಇಂಡಸ್ಟ್ರಿಯಲ್ಲೇ ಹೆಸರೇ ಇಲ್ಲದ ನಟಿಗೆ ಸೌಂದರ್ಯ ಜಗದೀಶ್ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಣ ಕೊಟ್ಟಿರೋದು ಈಗ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ದರ್ಶನ್ ಅವರೇ ಪವಿತ್ರಾಗೆ ಆ ದುಡ್ಡನ್ನ ಕೊಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಮಾನ್ಯವಾಗಿ 2 ಲಕ್ಷ ವ್ಯವಹಾರ ಮಾಡಿದ್ರೂ ಅದು ಮನೆಯಲ್ಲಿ ಗೊತ್ತಾಗಿ ಬಿಡುತ್ತೆ. ಅಂಥದ್ರಲ್ಲಿ 2017-18ರಲ್ಲಿ ಸೌಂದರ್ಯ ಜಗದೀಶ್ 2 ಕೋಟಿ ಹಣವನ್ನ ಪವಿತ್ರ ಗೌಡಗೆ ಕೊಟ್ಟಿದ್ರು ಅವರ ಮನೆಯವರಿಗೆ ಈ ವಿಚಾರವೇ ಗೊತ್ತಿಲ್ವಂತೆ. ನಮಗೆ ಸುರೇಶ್ ಹೊಂಬಣ್ಣ ಅವರಿಂದ ಮೋಸವಾಗಿದೆ, ಸೌಂದರ್ಯ ಜಗದೀಶ್ ಸಹ ಅವರ ಬಗ್ಗೆ ಮಾತ್ರ ಸೂಸೈಡ್ ನೋಟ್ನಲ್ಲಿ ಬರೆದಿದ್ದಾರೆ, ಪವಿತ್ರ ಗೌಡಗೆ 2 ಕೋಟಿ ಕೊಟ್ಟಿರೋ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಅದರ ಬಗ್ಗೆ ನಾವು ದೂರು ಕೊಡೋದಿಲ್ಲ ಅಂತ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ಹೇಳಿದ್ದಾರೆ. ಕಂಪ್ಲೇಂಟ್ ಮಾಡಿ ತನಿಖೆ ಹಂತದಲ್ಲಿದೆ. ಓಕೆ ಮೇಡಮ್. ಬಟ್ ಇಲ್ಲಿ ಅದು ಏನು 1 ಕೋಟಿ 1 ಕೋಟಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 2 ಕೋಟಿ ಹೋಗಿದೆಯಂತೆ ಮೇಡಮ್. ಮತ್ತೆ ಜೊತೆಗೆ ಅವ್ರದ್ದೊಂದು ಮನೆಗೆ ಕೂಡ ವಿಟ್ನೆಸ್ ಆಗಿ ಜಗದೀಶ್ ಸರ್ ಸೈನ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸರ್ ಅದೇ ಅದ್ರ ಬಗ್ಗೆ ಆ ವಿಚಾರ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರೆ ಮೇಡಮ್ ಯಾವತ್ತಾದ್ರೂ ಮನೇಲಿ ಜಗದೀಶ್ ಸರ್? ಇಲ್ಲ ಸರ್ ಏನು ಗೊತ್ತಿಲ್ಲ ಸರ್ ನಂಗೆ. ನೀವೆಲ್ಲ ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಾ ಇರೋದು. ನಿಮ್ಗೆ ಹಣದ ವ್ಯವಹಾರ ಏನು ಗೊತ್ತೇ ಇಲ್ಲ ಮೇಡಮ್? ಇಲ್ಲ ಸರ್ ಗೊತ್ತಿಲ್ಲ. ಓಕೆ. ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗ್ಸಕ್ಕೆ ಪೊಲೀಸ್ನವರು ತೆಗ್ಸ್ತಾ ಇದ್ದಾರೆ, ನಾನು ತೆಗ್ಸ್ತಾ ಇದ್ದೀನಿ. ಓಕೆ ಮೇಡಮ್. ಬಟ್ ಅನ್ಯಾಯ ನಮ್ಗಾಗಿರೋದು ಸುರೇಶ್ ಹೊಂಬಣ್ಣ ಇಂದ. ಬಟ್ ಬೇರೆ ರೀತಿ ಏನಿಲ್ಲ, ಆತರ ಎಲ್ಲ ಏನಿಲ್ಲ ನಮ್ಗೆ. ನಾವು ಆಲ್ರೆಡಿ ನೋವಲ್ಲಿದ್ದೀವಿ. ಓಕೆ ಓಕೆ. ಆಗ ನಿಮ್ಗೆ ಪವಿತ್ರ ಗೌಡ ಅವ್ರಿಗೆ ದುಡ್ಡು ಕೊಟ್ಟಿರೋ ವಿಚಾರ, ಮನೆಗೆ ವಿಟ್ನೆಸ್ ಸೈನ್ ಹಾಕಿರೋದು ಅದು ಯಾವುದು ಗೊತ್ತಿಲ್ಲ ಮೇಡಮ್? ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಸರ್. ಇನ್ನು ಈ ಹಣವನ್ನ ದರ್ಶನ್ ಅವರೇ ಪವಿತ್ರ ಗೌಡಗೆ ಕೊಡಿಸಿದ್ದಾರೆ. ಇಲ್ಲಾಂದ್ರೆ ಜಗದೀಶ್ ಅಷ್ಟೊಂದು ಮೊತ್ತವನ್ನ ಪವಿತ್ರಾಗೆ ಕೊಡ್ತಾನೂ ಇರಲಿಲ್ಲ, ಸಾಕ್ಷಿ ಸಹಿ ಮಾಡ್ತಾನೂ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರೊಂದಿಗೆ ಸೌಂದರ್ಯ ಜಗದೀಶ್ಗೆ ಉತ್ತಮ ಒಡನಾಟವಿದ್ದು ಅದೇ ಕಾರಣಕ್ಕೆ ದರ್ಶನ್ ಇವರ ಸ್ನೇಹಿತರು ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನ ಮಾಡಿದ್ರು. ಆಗಿನಿಂದ ಇವರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿದ್ದು ಸೌಂದರ್ಯ ಜಗದೀಶ್ ಮಾಲೀಕತ್ವದ ಜೆಟ್ಲ್ಯಾಗ್ ಪಬ್ಗೂ ದರ್ಶನ್ ಆಗಾಗ ಭೇಟಿ ನೀಡುತ್ತಾ ಇದ್ರು.
ಕೆಲವು ತಿಂಗಳ ಹಿಂದೆ ಜೆಟ್ಲ್ಯಾಕ್ ಪಬ್ನಲ್ಲೇ ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿಯೂ ನಡೆದಿದ್ದು, ಅವಧಿಗೂ ಮೀರಿ ಪಾರ್ಟಿ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲರಿಗೂ ನೋಟಿಸ್ ಕೊಟ್ಟು ವಿಚಾರಣೆಯನ್ನೂ ಮಾಡಿದ್ರು. ಇದೆಲ್ಲ ಆದ ಬೆನ್ನಲ್ಲೇ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದು, ಪವಿತ್ರ ಗೌಡಗೆ ಕೊಟ್ಟ 2 ಕೋಟಿಗೂ ಜೆಟ್ಲ್ಯಾಕ್ ಪಬ್ನಲ್ಲಿ ನಡೆದ ಪಾರ್ಟಿಗೂ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ ಸಂಬಂಧ ಇದೆಯಾ ಎಂಬ ಅನುಮಾನಗಳು ಮೂಡ್ತಾ ಇವೆ. ಇನ್ನು ಪವಿತ್ರ ಗೌಡಗೆ ಕೊಟ್ಟ 2 ಕೋಟಿ ಬಗ್ಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಯಾರ ಬಳಿಯೂ ಏನನ್ನೂ ಹೇಳ್ಕೊಂಡಿಲ್ಲ. ಇದರಿಂದಲೇ 2 ಕೋಟಿ ಬಗ್ಗೆ ಅನುಮಾನಗಳು ಮತ್ತಷ್ಟು ದಟ್ಟವಾಗ್ತಾ ಇವೆ. ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿರೋ ಕಾರಣಕ್ಕೆ ಸೌಂದರ್ಯ ಜಗದೀಶ್ ಈ ಹಣದ ಬಗ್ಗೆ ಯಾರ ಬಳಿಯೂ ಬಾಯ್ಬಿಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೌಂದರ್ಯ ಜಗದೀಶ್ ಅಪ್ಪು ಪಪ್ಪು, ಮಸ್ತ್ ಮಜಾ ಮಾಡಿ, ಸ್ನೇಹಿತರು, ರಾಮ್ಲೀಲಾ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಯಾವುದೇ ಸಿನಿಮಾ ನಿರ್ಮಾಣ ಮಾಡಿರಲಿಲ್ಲ. ಆದರೆ ದರ್ಶನ್ ಅವರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಸೌಂದರ್ಯ ಜಗದೀಶ್ಗೆ ಇತ್ತಂತೆ. ಆ ಸಿನಿಮಾಗಾಗಿಯೇ ದರ್ಶನ್ಗೆ ಅಡ್ವಾನ್ಸ್ ಕೊಡಲು ಮುಂದಾಗಿದ್ದು, ಅದನ್ನ ದರ್ಶನ್ ಪವಿತ್ರ ಗೌಡಗೆ ಕೊಡಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಸ್ಟಾರ್ ಹೀರೋಗಳಿಗೆ 7-8 ವರ್ಷಗಳ ನಂತರ ಮಾಡೋ ಸಿನಿಮಾಗಾಗಿ ಮುಂಚಿತವಾಗೇ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಕೊಳ್ಳೋ ಪದ್ಧತಿ ಇದ್ದು, ಅದರಂತೆ ಸೌಂದರ್ಯ ಜಗದೀಶ್ 2 ಕೋಟಿ ಅಡ್ವಾನ್ಸ್ ಕೊಟ್ಟಿರಬಹುದು ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಪವಿತ್ರ ಗೌಡಗೆ ಈ ಹಣ ಸಂದಾಯವಾಗಿ 7 ವರ್ಷಗಳಾಗಿವೆ. ಆದರೆ ಈ ನಡುವೆ ದರ್ಶನ್ ಸೌಂದರ್ಯ ಜಗದೀಶ್ ಜೊತೆ ಯಾವುದೇ ಸಿನಿಮಾವನ್ನ ಮಾಡಿಲ್ಲ. ಹಾಗಾಗಿ ದರ್ಶನ್ 2 ಕೋಟಿ ಹಣವನ್ನ ಜಗದೀಶ್ಗೆ ವಾಪಸ್ ಕೊಟ್ರಾ ಅಥವಾ ಕೊಡ್ಲಿಲ್ವಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇನ್ನು ಈ ಹಣ ನಿಜಕ್ಕೂ ದರ್ಶನ್ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದ ಅಥವಾ ಪವಿತ್ರ ಗೌಡಗೆ ಸಾಲವಾಗಿ ಕೊಟ್ಟಿದ್ದ ಅನ್ನೋದೂ ಗೊತ್ತಾಗಿಲ್ಲ. ಸದ್ಯ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದ್ದು, ಅದರಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಾಧ್ಯತೆ ಇದೆ.